ಧಾರವಾಡದ ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ. 2016ರ ಜೂನ್ 16ರಂದು ಯೋಗೇಶ್ ಗೌಡರ ಕೊಲೆ ನಡೆದಿತ್ತು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರ 2019ರಲ್ಲಿ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. ತನಿಖೆ ನಡೆಸಿ 21 ಮಂದಿ ಮೇಲೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 113 ಸಾಕ್ಷಿಗಳನ್ನು ವಿಚಾರಣೆ ನಡೆಸಲಾಗಿತ್ತು. 2021 ಏಪ್ರಿಲ್ 1ರಂದು ಟ್ರಯಲ್ ಶುರುವಾಗಿತ್ತು. 6 ವರ್ಷಗಳ ಕಾಲ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ಕೋರ್ಟ್ ಇಂದು ತೀರ್ಪು ಪ್ರಕಟಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದೋಷಿ ಎಂದು ತೀರ್ಪು ಹೊರಬೀಳುತ್ತಿದ್ದ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಉಳಿದ ಆರೋಪಿಗಳು ದುಗುಡಕ್ಕೆ ಒಳಗಾಗಿದ್ದರು. 2020ರಲ್ಲಿ ವಿನಯ್ ಕುಲಕರ್ಣಿಯನ್ನು ಬಂಧಿಸಿದ್ದ ಸಿಬಿಐ ಅಧಿಕಾರಿಗಳು ಜೈಲಿಗೆ ಕಳುಹಿಸಿದ್ರು. 2021ರಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಆ ಬಳಿಕ 2025ರ ಜೂನ್ನಲ್ಲಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಆಗಿದ್ದರಿಂದ ಮತ್ತೆ ಜೈಲಿಗೆ ಹೋಗಿದ್ರು. 2026 ಫೆಬ್ರವರಿ 27ರಂದು ವಿನಯ್ಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು. ಇದೀಗ ದೋಷಿ ಎಂದು ಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದ ಸಿಬಿಐ ಅಧಿಕಾರಿಗಳು ಜೈಲಿಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಒಟ್ಟು 21 ಆರೋಪಿಗಳು ಎಂದು ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ರು. ಆದರೆ A20 ವಾಸುದೇವ, ರಾಮನ್ ನೀಲೇಕಡಿ ಹಾಗೂ A21 ಸೋಮಶೇಖರ ಬಸಪ್ಪ ನ್ಯಾಮಗೌಡ ಇಬ್ಬರನ್ನು ನಿರ್ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡಿದೆ. ಇನ್ನು A1 ಬಸವರಾಜ್ ಮತ್ತು A17 ಶಿವಾನಂದ್ ಶ್ರೀಶೈಲ್ ಬೀರಾದರ್ ಕೂಡ ಅಪ್ರೂವರ್ ಆಗಿದ್ದಾರೆ. ಹಾಗಾಗಿ ಅವರನ್ನ ಕೋರ್ಟ್ ಖುಲಾಸೆ ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿಯನ್ನ ಕ್ರಿಮಿನಲ್ ಒಳಸಂಚು ಆರೋಪದಡಿ ದೋಷಿ ಎಂದು ತೀರ್ಪು ನೀಡಿದೆ. ಕೋರ್ಟ್ ಹಾಲ್ನಲ್ಲಿ ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದಂತಹ ಸಿಬಿಐ ಅಧಿಕಾರಿಗಳು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ ಹೊರಗಡೆ ಕುಟುಂಬಸ್ಥರ ಜೊತೆಗೆ ಆರೋಪಿಗಳು ಮಾತುಕತೆ ನಡೆಸಿದ್ದಾರೆ. ಕುಟುಂಬಸ್ಥರು ಆರೋಪಿಗಳಿಗೆ ಧೈರ್ಯವನ್ನ ಹೇಳಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ದೋಷಿ ಕೇಸ್ನಲ್ಲಿ ದೋಷಿ ಎಂದು ತೀರ್ಪು ನೀಡಿದ್ದು ವಿನಯ್ ಕುಲಕರ್ಣಿಯನ್ನ ಕುಟುಂಬಸ್ಥರು ಸಂತೈಸುವ ಕೆಲಸ ಮಾಡಿದ್ದಾರೆ. ಕೋರ್ಟ್ ಆವರಣದಲ್ಲಿ ತಂದೆ ಪಕ್ಕದಲ್ಲೇ ಕುಳಿತು ಮಕ್ಕಳು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದನ್ನು ನೋಡಿ ಶಾಸಕ ವಿನಯ್ ಕುಲಕರ್ಣಿ ಕೂಡ ಕಣ್ಣೀರು ಹಾಕಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 19 ಆರೋಪಿಗಳು ದೋಷಿ ಎಂದು ತೀರ್ಪು ನೀಡಿದ ಬಳಿಕ ಹೋರಾಟಗಾರ ಬಸವರಾಜ್ ಕೋರವರ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ನಲ್ಲಿ ಸಾಕಷ್ಟು ಪ್ರಭಾವ ಬೀರುವಂತಹ ಪ್ರಯತ್ನ ನಡೆದಿತ್ತು. ಆದರೂ ಏನನ್ನಾದರೂ ಮಾಡಿ ಜಯಿಸಿದ್ದೇವೆ ಅಂತ ಅಂದುಕೊಂಡವರಿಗೆ ಈ ತೀರ್ಪು ಸರಿಯಾದ ಪಾಠ ಕಲಿಸಿದೆ. ಕೊಲೆ ಕೇಸ್ನಲ್ಲಿ ಕನಿಷ್ಠ 14 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. ನಾಳೆ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ ಅಂದಿದ್ದಾರೆ. ಇದೊಂದು ನಾನು ಈಗಲೇ ಬೆಳಗ್ಗೆನೇ ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಅವರ ಧ್ವನಿ ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರ ಆರೋಪ. ಇದೀಗ ದಾವಣಗೆರೆ ದಂಗಲ್ಗೆ ಸಂಬಂಧಪಟ್ಟ ಸುದ್ದಿಗಳು. ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಭಾರೀ ಟೆನ್ಷನ್ ಅನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಮಾಡಲಾಗಿದೆ. ಜಬ್ಬಾರ್ಗೆ ಆದಂತಹ ಪರಿಸ್ಥಿತಿ ನಜೀರ್ ಅಹಮದ್ ಹಾಗೂ ಸಚಿವ ಜಮೀರ್ಗೂ ಆಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪ ಕೇಳಿಬಂದಿದ್ದು, ಸಚಿವ ಜಮೀರ್ ಅಹಮದ್ ಮೇಲೂ ಶಿಸ್ತು ಕ್ರಮ ಫಿಕ್ಸ್ ಅನ್ನೋ ಗುಮಾನಿ ಏರ್ಪಟ್ಟಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡ ಹಾಕ್ತಾ ಇದ್ದು, ಜಮೀರ್ ನಸೀರ್ ವಿರುದ್ಧವೂ ಕ್ರಮಕ್ಕೆ ಭಾರೀ ಒತ್ತಡ ಕೇಳಿ ಬರ್ತಾ ಇದೆ. ಶಿಸ್ತು ಕ್ರಮ ಆಗುತ್ತಾ ಅನ್ನೋ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ನಿವಾಸ ಹಾಟ್ಸ್ಪಾಟ್ ಆಗಿದೆ.
ಅಬ್ದುಲ್ ಜಬ್ಬಾರ್ ಅಮಾನತು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಸಲಾಗಿದೆ. ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಮತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ ಬಳಿಕ ನಾಯಕರು ಹೊರಬಂದಿದ್ದಾರೆ. ಆದರೆ ಯಾರೊಬ್ಬರೂ ಮಾಧ್ಯಮಗಳ ಜೊತೆಗೆ ಮಾತನಾಡದೆ ಮೌನವಾಗಿ ತೆರಳಿದ್ದಾರೆ. ನಾಯಕರ ಜೊತೆಗಿನ ಮಾತುಕತೆ ಬಳಿಕ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೊನೆಗೆ ಕಾಂಗ್ರೆಸ್ನ ಬೆಂಬಲವನ್ನ ಸೂಚಿಸಿದಂತಹ ಸಾದಿಕ್ ಪೈಲ್ವಾನ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿದ ಬಗ್ಗೆ ಅಬ್ದುಲ್ ಜಬ್ಬಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ನನಗಿನ್ನೂ ಅಮಾನತು ಮಾಡಿರುವ ಲೆಟರ್ ಸಿಕ್ಕಿಲ್ಲ. ಸಸ್ಪೆಂಡ್ ಮಾಡಿರುವುದಕ್ಕೆ ಮೊದಲು ಕಾರಣ ಕೊಡಲಿ. ನಾನು ನನಗೆ ಮಾತ್ರ ಟಿಕೆಟ್ ಬೇಕು ಅಂತ ಕೇಳಿರಲಿಲ್ಲ. ಕುರುಬರಿಗೆ ಆದರೂ ಕೊಡಿ, ಶಾಮನೂರು ಕುಟುಂಬಕ್ಕೆ ಬೇಡ ಅಂತ ಹೇಳಿದ್ದೆ. ಕೆಲವರು ಅರ್ಜೆಂಟ್ ಮಂತ್ರಿ ಆಗಬೇಕು ಎಂದು ಹೀಗೆ ಮಾಡ್ತಿದ್ದಾರೆ. ನನ್ನ ವಿರುದ್ಧದ ಆರೋಪಗಳಿಗೆ ಸೂಕ್ತ ದಾಖಲೆ ಕೊಡಲಿ, ಇಲ್ಲದಿದ್ದರೆ ನಾನು ಅವರದನ್ನು ಬಿಚ್ಚಿಡುತ್ತೇನೆ ಎಂದು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಬಗ್ಗೆ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ, ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ ಲೆಟ್ರಿಗೆ. ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಿಂಗೆ ಅಂದರು. ಆಯ್ತು. ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಸಚಿವ ಜಮೀರ್ ಪ್ರತಿಕ್ರಿಯೆ ನೀಡಿದ್ದು, ನಸೀರ್ ಅಹಮದ್ ವಜಾ ವಿಚಾರವಾಗಿ ಬೇಸರ ಆಗಿದೆ. ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡಲು ಹೋಗಿರಲಿಲ್ಲ. ಪಾರ್ಟಿ ಕೆಲಸ ಮಾಡುವುದಕ್ಕೆ ನಾನು ಕೇರಳಕ್ಕೆ ಹೋಗಿದ್ದು, ಮೋಜು ಮಸ್ತಿ ಮಾಡುವುದಕ್ಕೆ ಕಳ್ಳಾಟ ಆಡಲು ಹೋಗಿರಲಿಲ್ಲ ಅಂದಿದ್ದಾರೆ. ನಾನು ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇಸ್ಗೆ ಹೋಗಿರಲಿಲ್ಲ. ಹೋಗಿದ್ರೆ ಅದು ತಪ್ಪು, ಆದರೆ ಹಗಲು ರಾತ್ರಿ ಬಿಸಿಲು ಮಳೆ ಎನ್ನದೇ ಕೆಲಸ ಮಾಡಿದ್ದೇನೆ. ದಿನಕ್ಕೆ 250 ಕಿಲೋಮೀಟರ್ ಪ್ರಯಾಣ ಮಾಡಿ ಕೇರಳದಲ್ಲಿ ಪ್ರಚಾರ ಮಾಡಿದ್ದೇನೆ. ನಾನು ಕೂಡ ಹೈಕಮಾಂಡ್ ಕೆಲಸ ಮಾಡಲು ತಾನೇ ಹೋಗಿದ್ದು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕೇರಳದಲ್ಲಿ 7ನೇ ತಾರೀಕಿನ ತನಕ ಇರೋದಕ್ಕೆ ಹೇಳಿದ್ರು, ಆದರೆ ಸಿಎಂ ಫೋನ್ ಮಾಡಿ ಪ್ರಚಾರ ಮಾಡು ಅಂದ್ರು. ಹಾಗಾಗಿ ನಾನು ಬಾಗಲಕೋಟೆ, ದಾವಣಗೆರೆಗೆ ಬಂದಿದ್ದೆ ಅಂದಿದ್ದಾರೆ. ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಅದು ನನಗೆ ಬಹಳ ಸ್ಪಷ್ಟವಾಗಿದ್ರೆ ಆಂಟಿ ಪಾರ್ಟಿ. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು. ಈಗ ಗೊತ್ತಿಲ್ಕೊಂಡೆ ತಾನೆ ತಮ್ಮ ಮಾತಾಡಬೇಕು. ಮಾಧ್ಯಮದಲ್ಲಿ ತೆಗ್ದಿದ್ದಾರೆ ಅವರು, ಅದಕ್ಕೆ ಅವ್ರ ಮನೆಗೆ ಹೋಗಿದೆ. ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ನಿರ್ದೇಶನ ಧಿಕ್ಕರಿಸಿದವರ ವಿರುದ್ಧ ಶಿಸ್ತು ಕ್ರಮ ಆಗ್ತಾ ಇದೆ. ಅಲ್ಪಸಂಖ್ಯಾತರಲ್ಲೇ ಆರೋಪ ಪ್ರತ್ಯಾರೋಪ ನಡೆಯುತ್ತಾ ಇದೆ. ಇದನ್ನು ನೋಡಿದರೆ ಸಮುದಾಯದ ಒಗ್ಗಟ್ಟನ್ನು ಒಡೆಯುವ ಸಂಶಯ ಮೂಡಿದೆ. ಚಿನ್ನಸ್ವಾಮಿ ಪ್ರಕರಣ ಗೋವಿಂದರಾಜ್ ಗೌರವಯುತವಾಗಿ ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಗೆ ಸೂಚನೆ ಕೊಟ್ಟರು. ನಜೀರ್ ಸ್ವಾಭಿಮಾನದ ಪರಮಾವಧಿ ಮೆರೆದಿದ್ದಾರೆ. ಆದ ಕಾರಣ ನಜೀರ್ ಅಹಮದ್ರನ್ನ ವಜಾ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯವನ್ನು ವಜಾ ಮಾಡಿದಾರ ನನಗಿನ್ನೂ ಮಾಹಿತಿ ಇಲ್ಲ. ಆದರೆ ಎಲ್ಲವೂ ನಡೀತಾ ಇರುವಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಇದಕ್ಕೆ ಎಲ್ಲೋ ಒಂದು ಕಡೆಗೆ ಕಡಿವಾಣ ಹಾಕಬೇಕಾಗುತ್ತೆ. ನಾವು ಈ ರೀತಿಯ ಬೆಳವಣಿಗೆಗೆ ಹೆಚ್ಚಿನ ಪುಷ್ಟಿ ಕೊಡದೆ ಇತ್ಯರ್ಥ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು ಕೂಡಬೇಕಾಗುತ್ತೆ. ನಾನು ವರಿಷ್ಠರಲ್ಲಿ ಒಂದೇ ಮನವಿ ಮಾಡ್ಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಇರುವಂಥ ಮಾಹಿತಿ ಇರ್ಬೋದು ಅಥವಾ ಮಾಹಿತಿ ಕೊರತೆ ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ಸಮುದಾಯದ ಪಕ್ಷದಲ್ಲಿನ ಶಿಸ್ತು ಕ್ರಮದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಟೀಮ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಜಣ್ಣ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಶಿಸ್ತು ಜಾರಿ ಮಾಡುವಾಗ ಹಿಂದೆ ಸದ್ಗುರು ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರು. ಐ ಡೋಂಟ್ ನೋ ರಾಹುಲ್ ಗಾಂಧಿ,
ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವರ ಜೊತೆಗೆ ಹೋಗಿ ಕುಳಿತುಕೊಂಡಾಗ ಶಿಸ್ತು ಮೀರೋದಿಲ್ವಾ, ದೊರೆ ಮಾಡಿದ್ರೆ ದಂಡ ಇಲ್ಲ ಅನ್ನುವಂಥ ಗಾದೆ ಮಾತಿದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗಲ್ಲ ಅಂತ ಡಿಕೆಶಿ ವಿರುದ್ಧ ಮಾರ್ಮಿಕವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಯತೀಂದ್ರ ಸಿದ್ದರಾಮಯ್ಯ ವಸೂಲಿ ಮಾಡುತ್ತಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮನೆಯವರು ಎಲ್ಲರೂ ವಸೂಲಿಗೆ ನಿಂತಿದ್ರು ಅಂತ ನಾನು ಹೇಳ್ತೀನಿ. ಕುಮಾರಸ್ವಾಮಿ ಬಳಿ ಯಾವುದೇ ದಾಖಲೆ ಇಲ್ಲ, ಹೀಗಾಗಿ ಏನೇನೋ ಮಾತಾಡ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. 2028ಕ್ಕೆ ಚನ್ನಪಟ್ಟಣದಿಂದ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಚರ್ಚೆ ವಿಚಾರದ ಕುರಿತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಎಲ್ಲರ ಅಭಿಲಾಷೆ ಇದೆ. 2 ಬಾರಿ ಕುಮಾರಣ್ಣ ಶಾಸಕರಾಗಿದ್ರು, ಅನಿವಾರ್ಯವಾಗಿ ಮಂಡ್ಯಗೆ ಹೋದ್ರು. ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಚನ್ನಪಟ್ಟಣವನ್ನ ಪರಿಗಣಿಸಬೇಕು ಅನ್ನೋ ಒತ್ತಾಯ ಇದೆ. ಇದಕ್ಕೆ ನಾನೇ ಸಾಕ್ಷಿ. ಮುಂದೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಎಂದಿದ್ದಾರೆ. ಲೋಕಸಭೆ ಕ್ಷೇತ್ರಗಳ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 50% ಕ್ಷೇತ್ರಗಳನ್ನು ಹೆಚ್ಚಿಸಲು ನಿರ್ಧಾರವನ್ನು ಮಾಡಲಾಗಿದ್ದು, ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯು ಏರಿಕೆಯಾಗಲಿದೆ. ಈ ಬಗ್ಗೆ ನ್ಯೂಸ್ 18ಗೆ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 2011ರ ಜನಗಣತಿ ಆಧರಿಸಿ ಕ್ಷೇತ್ರ ಹೆಚ್ಚಿಸಿಲ್ಲ. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ. ರಾಜ್ಯಗಳಲ್ಲಿ ಈಗಿರುವ ಸ್ಥಾನಗಳ ಪ್ರಮಾಣವೂ ಬದಲಾಗಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡುವ ಮಸೂದೆಗೆ ಸಿದ್ಧತೆ ನಡೆದಿದೆ. ಮಹಿಳಾ ಮೀಸಲಾತಿ ಜಾರಿ ಬಗ್ಗೆ ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಐತಿಹಾಸಿಕ ಮಹಿಳಾ ಮೀಸಲಾತಿ ಜಾರಿಯನ್ನು ತರಲಾಗ್ತಾ ಇದೆ. ನಾರಿ ಶಕ್ತಿಯು 2029ರ ಚುನಾವಣೆಯಲ್ಲಿ ಈ ಮೀಸಲಾತಿ ಸಿಗಲಿದೆ. ಈ ಐತಿಹಾಸಿಕ ಪರಿವರ್ತನೆ ಮಾಡುತ್ತಿರುವ ಪ್ರಧಾನಿ ಮೋದಿಯವರಿಗೆ ಶಿವಮೊಗ್ಗ ಜನತೆ ಪರವಾಗಿ ಅಭಿನಂದನೆ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಚಿವ KN ರಾಜಣ್ಣ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ 10 ಲಕ್ಷ ಜನಸಂಖ್ಯೆಗೆ 1 ಲೋಕಸಭಾ ಕ್ಷೇತ್ರ ಮಾಡ್ತಾರೆ ಅಂದಿರುವ ರಾಜಣ್ಣ ಮಹಿಳಾ ಮೀಸಲಾತಿ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ಇವತ್ತು ಕರ್ನಾಟಕಕ್ಕೆ ಬಂದಿದ್ದ ಪ್ರಧಾನಿ ಮೋದಿ ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ರು. ಜಿಲ್ಲಾಡಳಿತ ಹಾಗೂ ಮಠದ ವತಿಯಿಂದ ಪ್ರಧಾನಿ ಮೋದಿಯವರನ್ನ ಸನ್ಮಾನಿಸಲಾಯಿತು. ಮೊದಲು ಗೋರಕ್ಷಕನಾಥರ ಜ್ವಾಲಾಪೀಠ ಮತ್ತು ಕಾಲಭೈರವ ಸ್ವಾಮಿಯ ದರ್ಶನವನ್ನ ಪಡೆದ ಪ್ರಧಾನಿ ಮೋದಿ ಆ ಬಳಿಕ ಭೈರವೈಕ್ಯ ಮಂದಿರ ಉದ್ಘಾಟಿಸಿದ್ರು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ ನರೇಂದ್ರ ಮೋದಿಗೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಕೋಟ್ನ ಆರ್ಷ ವಿದ್ಯಾ ಮಂದಿರದ ಪರಮಾನಂದ ಸ್ವಾಮೀಜಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಕೇಂದ್ರ ಸಚಿವ HDK, ಶೋಭಾ ಕರಂದ್ಲಾಜೆ, ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್, ಸಚಿವ ಚಲುರಾಯಸ್ವಾಮಿ ಸಾಥ್ ನೀಡಿದ್ರು. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಅವರಿಗೆ ಶಾಲು ಹೊದಿಸಿ ನವಿಲಿನ ಪ್ರತಿಮೆಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ HDK, ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಪ್ರಧಾನಿಯವರನ್ನ ಹಾಡಿ ಹೊಗಳಿದ್ರು. ಮೋದಿಜಿಯವರ ಉಪಸ್ಥಿತಿಯಿಂದ ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದ ವಿವಾದದಲ್ಲಿ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು ವಿಚಾರ ಎಂಟ್ರಿ ಕೊಟ್ಟಿದೆ. ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಹಾಗೂ ರಾಣೆಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಮಧ್ಯೆ ಕಾರು ಗಲಾಟೆ ಜೋರಾಗಿದೆ. ಮಠಕ್ಕೆ 1.5 ಕೋಟಿಯ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು ಕೊಡಿಸಿದ್ದೇನೆ, ಅದನ್ನು 24 ಗಂಟೆಗಳಲ್ಲಿ ವಾಪಸ್ ಕೊಡಿ, ಇಲ್ಲಾಂದರೆ ಕೇಸ್ ದಾಖಲಿಸುತ್ತೇನೆ ಅಂತ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಹೇಳಿದ್ದಾರೆ. ತಾಕತ್ತಿದ್ರೆ ನನ್ನನ್ನು ನಿಲ್ಲಿಸಿ ಕಾರು ಕಸಿದುಕೊಳ್ಳಲಿ ನೋಡೋಣ ಅಂತ ರಾಣೆಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಸವಾಲು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಜನಗಣತಿ ಆರಂಭ ಆಗಲಿದೆ. ಸ್ವಯಂ ಗಣತಿ ಇಂದಿಗೆ ಮುಕ್ತಾಯ ಆಗಿದ್ದು, ನಿರೀಕ್ಷೆ ಮಟ್ಟದಲ್ಲಿ ಸ್ವಯಂ ಗಣತಿಗೆ ಬೆಂಬಲ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ 0.93% ಮಾತ್ರ ಸ್ವಯಂ ಗಣತಿ ದಾಖಲಾಗಿದೆ. ನಾಳೆಯಿಂದ ಮನೆ ಮನೆಗೆ ಭೇಟಿ ನೀಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಯೋಜಿಸಿರುವಂತಹ ಸಿಬ್ಬಂದಿ ಗಣತಿ ಮಾಡಲಿದ್ದಾರೆ ಮತ್ತು ಜಾತಿ ಸಮೀಕ್ಷೆಗೆ 17,000 ಸಿಬ್ಬಂದಿ ನೇಮಕ ಆಗಿದೆ. ಇನ್ನು ಜನಗಣತಿಗೆ 19,000ಕ್ಕೂ ಅಧಿಕ ಸಿಬ್ಬಂದಿ ಬಳಕೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 32 ಲಕ್ಷ ಮನೆಗಳಿಗೆ ಭೇಟಿ ನೀಡುವ ಗುರಿ ಇದೆ.
ಜನವರಿ 31ರಂದು ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದ ಇಬ್ಬರು ವಿದ್ಯಾರ್ಥಿನಿಯರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ವಿದ್ಯಾರಣ್ಯಪುರದ ಸೆಕೆಂಡ್ PU ಓದುತ್ತಿದ್ದ ತನಿಷ್ಕಾ, ಫಸ್ಟ್ PUC ಓದುತ್ತಿದ್ದ ತೇಜಸ್ವಿನಿ ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ರು. 75 ದಿನಗಳು ಕಳೆದರೂ ಸಹ ಎಲ್ಲಿದ್ದಾರೆ ಅನ್ನೋ ಸುಳಿವೇ ಇಲ್ಲ. 10 ಜನರ ಸ್ಪೆಷಲ್ ಟೀಮ್ ಮೂಲಕ ಪೊಲೀಸರು ನಿರಂತರವಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಕೇರಳ, ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಚಾಮರಾಜನಗರ, ಮೈಸೂರು ಸೇರಿದಂತೆ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪೊಲೀಸರು ಹುಡುಕಿದ್ದಾರೆ. ನಾಪತ್ತೆಯಾಗಿರುವ ವಿದ್ಯಾರ್ಥಿನಿಯರು ಫೋನ್ ಬಳಸ್ತಾ ಇಲ್ಲ, ATM ಕಾರ್ಡ್ ಬಳಸ್ತಿಲ್ಲ, ಸ್ನೇಹಿತರು ಹಾಗೂ ಕುಟುಂಬದ ಸಂಪರ್ಕವನ್ನು ಮಾಡ್ತಿಲ್ಲ. ಹಾಗಾಗಿ ಎಲ್ಲಿದ್ದಾರೆ ಅನ್ನೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. 75 ದಿನ ಕಳೆದರೂ ಮಗಳು ಸಿಗದಿದ್ದಕ್ಕೆ ವಿದ್ಯಾರ್ಥಿನಿ ತನಿಷ್ಕಾ ತಾಯಿ ಉಷಾ ಆತಂಕಗೊಂಡಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ 5 ದಿನಗಳ ಕಾಲ ಬಿಸಿ ಗಾಳಿ ಬೀಸುವ ಎಚ್ಚರಿಕೆ ನೀಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ ಸೇರಿದಂತೆ 12 ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಬಿಸಿ ಗಾಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕಲಬುರಗಿಯಲ್ಲಿ 42 ಡಿಗ್ರಿ ತಾಪಮಾನ ದಾಖಲಾಗಿದೆ. ಬೆಂಗಳೂರಿನಲ್ಲಿ 38 ಡಿಗ್ರಿಗೆ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದೆ. ಕೋಲಾರದ SNR ಜಿಲ್ಲಾಸ್ಪತ್ರೆಯಲ್ಲಿ ಮಹಾ ಎಡವಟ್ಟುವಾಗಿದೆ. ಜನರ ರಕ್ತ ಪರೀಕ್ಷೆ ಮಾಡುವ ಲ್ಯಾಬ್ನಲ್ಲಿ ಪ್ರಾಣಿಗಳ ರಕ್ತ ಪರೀಕ್ಷೆ ಮಾಡಲಾಗಿದೆ. ಲ್ಯಾಬ್ ಸಿಬ್ಬಂದಿ ರಾಘವೇಂದ್ರ ಎಂಬಾತ ಕದ್ದು ಮುಚ್ಚಿ ಬೆಕ್ಕು, ನಾಯಿಗಳ ರಕ್ತ ಮಾದರಿ ಪರೀಕ್ಷೆ ಮಾಡಿದ್ದಾನೆ. ಲ್ಯಾಬ್ನಲ್ಲಿ ಪ್ರಾಣಿಗಳ ರಕ್ತ ಪರೀಕ್ಷೆ ಮಾಡಿರುವ ಬಗ್ಗೆ ಪರಿಶೀಲನೆ ನಡೆಸಿ ರಾಘವೇಂದ್ರ ವಿರುದ್ಧ ಜಿಲ್ಲಾಸ್ಪತ್ರೆ ವೈದ್ಯರು ಕ್ರಮ ಕೈಗೊಂಡಿದ್ದಾರೆ. ಸೇವೆಯಿಂದ ವಜಾ ಮಾಡಿ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡಿ ಹೋದ ಮಹಿಳೆಯನ್ನ ಕುಟುಂಬಸ್ಥರೇ ಹತ್ಯೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಠಾಣೆಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ದಾಖಲಾಗಿದೆ. ಹಣಬರಹಟ್ಟಿ ಗ್ರಾಮದ ಸತ್ಯವ ಹೆಳವಿ ಕೊಲೆಯಾದಂತಹ ಮಹಿಳೆ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಹೋದ್ಲು ಅನ್ನುವಂತಹ ಕಾರಣಕ್ಕೆ ಮರ್ಯಾದೆಗೆ ಹೆದರಿ ಮಗಳನ್ನೇ ಕುಟುಂಬಸ್ಥರು ಹತ್ಯೆ ಮಾಡಿದ್ದಾರೆ. ವಿಷ ಕುಡಿಸಿ ಕೊಲೆ ಮಾಡಿ ಬಳಿಕ ಶವವನ್ನ ಸುಟ್ಟಿದ್ದ 3 ಸಂಬಂಧಿಕರನ್ನ ಪೊಲೀಸರು ಬಂಧಿಸಿದ್ದಾರೆ. ದೇಶದ ಸುದ್ದಿಗಳನ್ನು ನೋಡೋಣ. ನಾಳೆಯಿಂದ 3 ದಿನಗಳ ಸಂಸತ್ತಿನ ವಿಶೇಷ ಅಧಿವೇಶನಕ್ಕೂ ಮುನ್ನ ಇಂಡಿ ಮೈತ್ರಿಕೂಟದ ನಾಯಕರು ಸಭೆ ನಡೆಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಇಂಡಿಯಾ ಕೂಟದ ನಾಯಕರು ಸಭೆ ನಡೆಸಿದ್ದಾರೆ. ನಾಳೆಯಿಂದ 3 ದಿನ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಯಲಿದ್ದು ಅಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರದ ಬಗ್ಗೆ ಹೇಗೆ ಚರ್ಚೆ ನಡೆಸಬೇಕು ಅನ್ನೋದರ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ಅಖಾಡ ರಂಗೇರಿದೆ. ಉಭಯ ಪಕ್ಷಗಳು ಅಬ್ಬರದ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಪ್ರಚಾರ ಅಖಾಡಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಟ್ರಿ ಕೊಟ್ಟಿದ್ದಾರೆ. ಪೂರ್ವ ಬರ್ಧಮಾನ ಜಿಲ್ಲೆಯಲ್ಲಿ ನೇಕಾರ ಸುಕುಮಾರ್ ಹಾಲ್ದಾರ್ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವತಃ ತಾವು ನೇಕಾರಿಕೆ ಕೆಲಸವನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ನೇಕಾರಿಕೆ ಕುಟುಂಬವನ್ನು ಭೇಟಿ ಮಾಡಿದ್ದು ನೇಕಾರ ಕುಟುಂಬಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಾರೆ. ಬಳಿಕ ಸುಕುಮಾರ್ ಹಾಲ್ದಾರ್ ಮನೆಯಲ್ಲಿ ಊಟವನ್ನು ಸೇವಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕಾರ್ಯಕ್ರಮವೊಂದರಲ್ಲಿ ತ್ರಿವರ್ಣ ಧ್ವಜದ ಬಣ್ಣವಿರುವಂತಹ ರಿಬ್ಬನ್ ಕಟ್ ಮಾಡಲು ನಿರಾಕರಿಸಿದ್ದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಭಾರತದ ಧ್ವಜವಿರುವಂತಹ ರಿಬ್ಬನ್ ಕತ್ತರಿಸುವುದಿಲ್ಲ ಅಂತ ಹೇಳಿದ್ದಲ್ಲದೆ ಕಾರ್ಯಕ್ರಮ ಆಯೋಜಕರಿಗೆ ರಿಬ್ಬನ್ ತೆರವು ಮಾಡುವಂತೆ ಸೂಚಿಸಿದ್ದಾರೆ. ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ನಡೆಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಭಾರತ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಪ್ರಸಿದ್ಧ ಶ್ರೀ ಸಲಸರ್ ಬಾಲಾಜಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ರಾಜಸ್ಥಾನದ ಚುರು ಜಿಲ್ಲೆಯ ಶ್ರೀ ಸಲಸರ್ ಬಾಲಾಜಿ ದೇಗುಲಕ್ಕೆ ಭೇಟಿ ನೀಡಿದ್ದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ತಂಡದ ಮುಂಬರುವ ಕಾರ್ಯಯೋಜನೆಗಳಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೆದಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 19 ವರ್ಷದ ಅಯಾನ್ ಅಹಮದ್ ತನ್ವೀರ್ ಎಂಬ ಯುವಕ
180 ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಅಯಾನ್ ಅಹಮದ್ ತನ್ವೀರ್ ಎನ್ನುವವನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ತನಿಖೆ ವೇಳೆ ಆರೋಪಿಯ ಬಳಿ 350ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಸ್ಥಳೀಯ ಹಿಂದೂ ಸಂಘಟನೆಗಳು ಪರದ್ವಾಡದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ವಿದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಸಂಪೂರ್ಣವಾಗಿ ನಿಲ್ಲಿಸಲು ಎರಡನೇ ಸುತ್ತಿನ ಮಾತುಕತೆ ನಡೆಸಲು ವೇದಿಕೆ ಸಜ್ಜಾಗ್ತಾ ಇದೆ. ಈ ನಡುವೆ ಇರಾನ್ ಮಾತ್ರ ಯುದ್ಧ ನಷ್ಟವನ್ನು ಅಮೆರಿಕ ಇಸ್ರೇಲ್ ತುಂಬಿಕೊಡಬೇಕು, ಯುದ್ಧದ ನಷ್ಟವಾಗಿ $270 ಬಿಲಿಯನ್ ಕೊಡಬೇಕು ಎಂದು ಬೇಡಿಕೆ ಮುಂದಿಟ್ಟಿದೆ. ಫೆಬ್ರವರಿ 28ರಿಂದ ಶುರುವಾದ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ದಾಳಿಗೆ ಸುಮಾರು $270 ಬಿಲಿಯನ್ ನಷ್ಟ ಆಗಿದೆ ಎಂದು ಅಂದಾಜಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ 2 ಕಂಡೀಷನ್ ಹಾಕಿದ್ದು, ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರೆಯಬೇಕು ಮತ್ತು ಶಾಂತಿ ಸಭೆಯಲ್ಲಿ ಭಾಗಿಯಾಗುವ ನಿಯೋಗ IRGCಯಿಂದ ಸಂಪೂರ್ಣ ಅಧಿಕಾರ ಪಡೆದು ಚರ್ಚೆ ಬರಬೇಕು ಅಂತ ಹೇಳಿದ್ದಾರೆ. ಇರಾನ್ನ ಹರ್ಮುಜ್ ಜಲಸಂಧಿಯಿಂದ ಯಾವುದೇ ಹಡಗು ಇಂಧನ ತುಂಬಿಕೊಂಡು ಹೊರಗೆ ಬಾರದಂತೆ ನಾವು ನೌಕಾಪಡೆ ಹಡಗುಗಳನ್ನು ಲಂಗರು ಹಾಕಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಇರಾನ್ ಮಾತ್ರ ಸೂಪರ್ ಟ್ಯಾಂಕರ್ ಹಡಗು ಯಾವುದೇ ಅಡೆತಡೆ ಇಲ್ಲದೆ ಹರ್ಮುಜ್ ಜಲಸಂಧಿಯನ್ನ ದಾಟಿದೆ ಅಂತ ಹೇಳಿಕೊಂಡಿದೆ. ಅಂದ್ರೆ ಅಮೆರಿಕದ ಬೆದರಿಕೆಗೆ ನಾವು ಬಗ್ಗಲ್ಲ ಅನ್ನುವಂತಹ ಸಂದೇಶ ರವಾನಿಸಿದೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಭಾರತೀಯ ನಿಯೋಗ ಅಮೆರಿಕಕ್ಕೆ ಭೇಟಿ ನೀಡಲು ವೇದಿಕೆ ಸಜ್ಜಾಗಿದೆ. ಏಪ್ರಿಲ್ 21ರಂದು ಭಾರತೀಯ ನಿಯೋಗ ವಾಷಿಂಗ್ಟನ್ಗೆ ಭೇಟಿ ನೀಡಲಿದ್ದು, ಅಮೆರಿಕದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ವ್ಯಾಪಾರ ವಹಿವಾಟು ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ.